ನಮಸ್ಕಾರ. ಪರ್ಪಲ್ ಅವರ ಕಡೆಯಿಂದ ವಿಜಯ ಅವಿನಾಶ್ ಮಾತಾಡ್ತಾ ಇರೋದು. ಸೊ ನಮ್ಮ ಜೊತೆ ಇವತ್ತು ವಿಶೇಷವಾಗಿ ರಾಮರೇ ಚಿತ್ರದ ಮ್ಯೂಸಿಕ್ ಡೈರೆಕ್ಟರ್ ಆದಂಥ ವಾಸುಕಿ ಅವರಿದ್ದಾರೆ. ಸೊ ಅವ್ರನ್ನ ಮಾತಾಡ್ಸೋಣ. ಸರ್, ಮೊದಲನೇದಾಗಿ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಸರ್. ಸೊ ರಾಮರೇ ರೀಸೆಂಟಾಗಿ 100 days ಕಂಪ್ಲೀಟ್ ಆಯಿತು. ಹೇಗೆ ಅನಿಸ್ತಾ ಇದೆ? ತುಂಬ ಖುಷಿ ಆಗ್ತದೆ. ಅಂದರೆ ಒಂದು ಮೋಟಿವೇಶನ್ ಫ್ಯಾಕ್ಟರ್ ಇದು. ಏನು ಹಿಂಗೆ ಅನ್ಕೊಂಡಿರಲಿಲ್ಲ, ಒಂದು 100 days ಆಯ್ತಲ್ಲ, ಒಂದು ಮೋಟಿವೇಶನ್, ಇನ್ನೇನಾದರೂ ಒಳ್ಳೆ ಅಟೆಂಡ್ ಮಾಡೋಕ್ಕೆ ಒಂದು ದಾರಿ ಮಾಡಿಕೊಡ್ತು ಅಂತ ಹೇಳ್ಬೋದು ಅಷ್ಟೇ. ಆ್ಯಕ್ಚುಲಿ ಬೇರೆ ರೀತಿ ಸಾಂಗ್ಸ್ ಬೇಕು ಅಥವಾ ಅವರು ಸ್ಕ್ರಿಪ್ಟ್ ಕಂಪ್ಲೀಟ್ ಮಾಡ್ಕೊಂಡು ಬಂದ ಆಮೇಲೆ ನೀವು ಇದಕ್ಕೆ ಮ್ಯೂಸಿಕ್ ಮಾಡಬೇಕು ಅಂತ ಹೇಳಿದ್ದಲ್ಲ, ನಮ್ಗೆ ತುಂಬ ವರ್ಷದಿಂದ ಪರಿಚಯ. ಹೌದು, ಎಲ್ಲರೂ ಆ ಟೀಮಲ್ಲಿರೋ ಎಲ್ಲರೂ ನನಗೆ ತುಂಬ ವರ್ಷದಿಂದ ಪರಿಚಯ. ಸೊ ಹಂಗೆ ಮಾತಾಡ್ಕೊಂಡು ತುಂಬ ವರ್ಷದಿಂದ ಟ್ರಯಲ್ ಎರರ್ ಮಾಡ್ಕೊಂಡು ಬರ್ತಾ ಇದ್ವಿ. ಸೊ ರಾಮರೇ ಅಂತ ಬಂದಾಗ ಸ್ಕ್ರಿಪ್ಟ್ ಡಿಸ್ಕಷನಲ್ಲೂ ಎಲ್ಲ ಟೆಕ್ನಿಷಿಯನ್ಸ್ ಇದ್ರು, ನಾನು ಒಬ್ಬನೇ ಅಂತಲ್ಲ. ಕ್ಯಾಮ್ರಾಮನ್ ಲವಿತ್ ಆಗಿರ್ಬೋದು, ಎಡಿಟರ್ ಪ್ರೊಡ್ಯೂಸರ್ ಆಗಿರ್ಬೋದು, ಎಲ್ಲರೂ ಅಷ್ಟೇ. ಈವನ್ ಆರ್ಟಿಸ್ಟು ಸ್ಕ್ರಿಪ್ಟ್ ಡೆವಲಪ್ಮೆಂಟ್ ಟೈಮಿಂದನೇ ಇದ್ರು. ಸೊ ಅದು ಮಾತಾಡ್ಕೊಂಡು ಹೋದಾಗ ನಮಗೆ ಅದ್ರ ಬೇಸ್ ಏನ್ ಬೇಕು ಅಂತ ಏನೋ ಒಂದು ಕಲ್ಪನೆ ಹುಟ್ಕೊಂತ ಹೋಯ್ತು. ಅಲ್ಲಿಂದ ನಾವು ವರ್ಕ್ ಮಾಡ್ಕೊಂಡಿದ್ದು. ಅವನು ಜೈಲಿಂದ ತಪ್ಪಿಸ್ಕೊಂಬಂದಿಯಾನೆ, ಬಿಡ್ಕೊಟ್ರೆ 10 ಲಕ್ಷ. ನಿಮ್ಮ ಫೇವರೇಟ್ ಸಾಂಗ್ ಯಾವುದು? ಫೇವ್ರೆಟ್ ಸಾಂಗ್ ಅಂತ ಏನಿರಲಿಲ್ಲ ಆಕ್ಚುಲಿ. ಫಸ್ಟು ಹಾಡು ಈ ತರ ಬರೀ ಸ್ಕ್ರಿಪ್ಟ್ ಅಂತ ನೀವು ಓದಿದ್ದಾಗ ಇಲ್ಲಿ ಈ ಸ್ಕ್ರಿಪ್ಟಿಗೆ ಹಾಡಿಗೆ ಬೇರೆ ಪ್ಲೇಸ್ಮೆಂಟ್ ಇದೆ ಅಂತ ಅನ್ಸಕ್ ಸಾಧ್ಯನೇ ಇಲ್ಲ. ಸೊ ಅದು ನಿಜವಾಗ್ಲೂ ಡೈರೆಕ್ಟರ್ ಒಂದು ದೊಡ್ಡ ಸಾಧನೆ ಅಂತ ಹೇಳ್ಬೋದು. ಈ ತರ ಸ್ಕ್ರಿಪ್ಟಿಗೆ, ಡ್ರೈ ಸ್ಕ್ರಿಪ್ಟಿಗೆ ಸಾಂಗ್ಸ್ ಹಾಕಿ ಇದು ಮಾಡೋದು. ಎಸ್ಪೆಷಲಿ ಕ್ಲೈಮ್ಯಾಕ್ಸ್ ಅಲ್ಲಿ ಮೇಜರ್ ಸಿನಿಮಾ ಎಂಡ್ ಆಗಿದೆ ಒಂದು ಸಾಂಗ್ ಇಂದ. ಸೊ ಅದು ತುಂಬಾನೇ ಒಂದು ದೊಡ್ಡ ಸಾಹಸ, ಎಕ್ಸ್ಪೆರಿಮೆಂಟ್, ರಿಸ್ಕು ಎಲ್ಲ. ಸೊ ಈ ತರ ಇದ್ದಾಗ ಪ್ರತಿಯೊಂದು ಸಿಚುವೇಶನ್ ದೊಡ್ಡ ಚಾಲೆಂಜ್ ಆಗಿತ್ತು. ಯಾಕಂದ್ರೆ ಇವಾಗ ಇಲ್ಲಿ ಹೀರೋ ಹೀರೋಯಿನ್ ನೋಡಿದ್ರು, ನೆಕ್ಸ್ಟ್ ಸ್ವಿಟ್ಜರ್ಲ್ಯಾಂಡ್ ಅಲ್ಲಿ ಡುಯೆಟ್ ಆಡ್ಕೊಂಡು ಆ ತರ ಸಾಂಗ್ಸ್ ಎಲ್ಲ. ಎಲ್ಲ ಹಾಡು ಸಿನಿಮಾನ ಮುಂದೆ ತಗೊಂಡು ಹೋಗ್ಬೇಕಾಗಿತ್ತು. ನಾವ್ ಹೆಂಗ್ ಸಾಂಗ್ಸ್ ನ ಪ್ಲಾನ್ ಮಾಡಿದ್ದು ಅಂದ್ರೆ ಪ್ರತಿ ಸಾಂಗು 10 ಸೀನ್ ನ ಕಂಬೈನ್ ಮಾಡಿದ್ದೆ. ಇವಾಗ ನೀವು ರಾಮರೇ ಟೈಟಲ್ ಸಾಂಗ್ ನೋಡಿದ್ರೆ ಅದ್ರಲ್ಲಿ ಹುಡುಗಿ ಏನಾಗಿದ್ರು, ಅವ್ರ ಅಪ್ಪ ಅಮ್ಮ ಏನಿದ್ರು, ಇವ್ರು ಯಾಕೆ ಬಂದ್ರು, ಒಂದು ಕತೆ ಹೇಳೋ ಒಂದು ಪ್ಯಾಟರ್ನ್ ಇದೆ. ಓಡೋದ ಜೈಲಿಂದನೂ ಅಷ್ಟೇ. ಸೊ ಅದೊಂದಷ್ಟು ಕಲೆಕ್ಟಿವ್ ಮಾಂಟೇಜಸ್ ಇದೆ ಅದರಲ್ಲಿ. ಒಂದೆಲ್ಲೆಲ್ಲಿ ಹೋದ, ಏನೇನ್ ಮಾಡ್ದ, ಮೊದ್ಲು ಗಡ್ಡನೇ ಇರ್ಲಿಲ್ಲ, ತಪ್ಪಕ್ಕಿದ್ದ, ಆಮೇಲೆ ಸಣ್ಣ ಸಣ್ಣ ಆಗ್ತಾ ಬಂದ, ಆಮೇಲೆ ಚೂರು ಗಡ್ಡ ಬೆಳೀತು, ಆಮೇಲೆ ಫುಲ್ ಹೆಂಗೋ ಬೈರಾಗಿದ್ದಾರ ಅಲ್ಲ ಅಂತ. ಮತ್ತೆ ಕೇಳು ಕೃಷ್ಣ ಕೇಳು ಭಾರತ ಇಡೀ ಒಂದು ಕತೆಗೆ ಏನ್ ಮಾಡ್ಬೋದು, ಕತೆ ಏನ್ ಮಾಡ್ಬೋದು ಅಂತ ಕ್ಯಾರೆಕ್ಟರ್ ಬಂದ್ಬಿಟ್ಟು ಇಡೀ ಕತೆಗೆ ಒಂದು ಆನ್ಸರ್ ಹೇಳೋದು. ಸೊ ಪ್ರತಿ ಒಂದು ಸಾಂಗು ತುಂಬಾ ಕೇಳು ಕೃಷ್ಣ ಹೇಳು ಭಾರತ ಸೋಷಿಯಲ್ ಮೀಡಿಯಾದಲ್ಲಂತೂ ತುಂಬಾ ನಿಜವಾಗ್ಲು ಅಂದ್ರೆ ತುಂಬಾ ಖುಷಿ ಆಗತ್ತೆ. ಯಾಕಂದ್ರೆ ನಮ್ ತನ ಇಟ್ಕೊಂಡು ಏನೋ ಒಂದು ಸಾಂಗ್ ಮಾಡಿರ್ತೀವಿ. ಯಾಕಂದ್ರೆ ಒಂದು 10 ವೈಲಿನ್ ಅಥವಾ ಒಂದು 10 ಡ್ರಮ್ಸ್ ಅದೆಲ್ಲ ಇಟ್ಕೊಂಡು ಒಂದು ಭಾವನೆನ ಮೂಡಿಸೋದು ಬೇರೆ. ಕೇಳು ಕೃಷ್ಣ ಕೇಳು ಭಾರತ 2 ಡ್ರೈ ವಾಯ್ಸ್, ಒಂದು ಹಾರ್ಮೋನಿಯಮು, ಒಂದು ಡೋಲಕ್ಕು, ಬಿಟ್ರೆ ಬೇರೆ ಏನೂ ಇಲ್ಲ ಸಾಂಗ್ ಅಲ್ಲಿ. ಅದು ಕ್ಲೈಮ್ಯಾಕ್ಸ್ ಸಿಚುವೇಶನ್. ಸೊ ತುಂಬಾನೇ ಒಂದು ಚಾಲೆಂಜ್ ಅಂತಾನೆ ಹೇಳ್ಬೋದಾಗಿತ್ತು ಪ್ರತಿಯೊಂದು. ಸೊ ಫಸ್ಟ್ ಬೇಸಿಕ್ಲಿ 4 ಹಾಡಿತ್ತು ಅಷ್ಟೇ. ಸೊ ರೀ ರೆಕಾರ್ಡಿಂಗ್ ಟೈಮಲ್ಲಿ ಟ್ರಾವೆಲ್ಗೆ ಒಂದು ಸಾಂಗ್ ಇದು ಮಾಡಿದ್ವಿ. ಒಟ್ಟಾರೆ ನಿಮ್ಮ ಫೇವ್ರೆಟ್ ಸಾಂಗ್ ಯಾವುದು? ಒಂದು ಕೈಯಲ್ಲಿ 5 ಬೆರಳು ನಮ್ದೇನೆ, ಬಟ್ ಒಂದು ಅಂತ ಕೇಳೋದಂದ್ರೆ ಯಾವ್ದು ಹೇಳ್ತೀರಾ? ಆ ಥರ ಹೇಳಕ್ ಕಷ್ಟನೇ. 5 ಜನ ಮಕ್ಕಳಿದ್ದಂಗೆ. ಅಂದ್ರೆ ತುಂಬಾನೇ ಕಷ್ಟ. ಯಾಕಂದ್ರೆ ಒಂದೊಂದು ಹಾಡು ಬೇರೆ ಬೇರೆ ಸಿಚುವೇಶನ್, ಬೇರೆ ಬೇರೆ ಟ್ರೀಟ್ಮೆಂಟ್, ಬೇರೆ ಬೇರೆ ಅನುಭವಗಳಿರೋದ್ರಿಂದ ಸೊ ತುಂಬಾನೇ ಕಷ್ಟ. 5 ಹಾಡು ತುಂಬಾನೇ ಇಷ್ಟ. ಏನೋ ಕಷ್ಟ ಆಗಿದ್ದು, ಕಂಪೋಸ್ ಮಾಡಿದ್ವಿ, ಒಂದು ಒಳ್ಳೆ ಪ್ರತಿಫಲ ಸಿಕ್ತು. ಸೊ ಸಾಂಗ್ಸ್ ಎಲ್ಲ ಫೇಮಸ್ ಆದ್ಮೇಲೆ ಯಾರಾದ್ರೂ ಬಂದು ಕೇಳಿರೋದಿದೆಯಾ ಸರ್, ಆ ಸಾಂಗ್ ಫೇವ್ರೇಟ್, ಈ ಸಾಂಗ್ ಫೇವ್ರೇಟ್, ನೀವೇ ಅಲ್ವಾ ಮ್ಯೂಸಿಕ್ ಮಾಡಿರೋದು, ಈ ತರ ಒಂದು ಇನ್ಸಿಡೆಂಟ್? ಅದಾಯ್ತು. ಖುಷಿಯಾಗೋದೇನಂದ್ರೆ ತುಂಬಾ ಜನ ನಂಗೆ ಈ ಹಾಡು ಇಷ್ಟ ಆಯ್ತು ಅಂತಂದ್ರು. ಒಬ್ಬೊಬ್ರು ಚಾಯ್ಸ್ ಬೇರೆ ಬೇರೆ ಇತ್ತು. ನನಗೆ ಆ ಹಾಡು ಇಷ್ಟ, ನನಗೆ ಈ ಹಾಡು ಇಷ್ಟ, ನನಗೆ ನೀವು ಫಸ್ಟ್ ಜಾಸ್ ಸಾಂಗ್ ಮಾಡಿದಿರಲ್ಲ, ನಂಗೆ ಅದು ಇಷ್ಟ, ನನಗೆ ಕೇಳು ಕೃಷ್ಣ ಕೇಳು ಭಾರತ ಇಷ್ಟ ಅಂತ. ಸೊ ಖುಷಿ ಆಗೋದು. ಒಂಥರ ಸ್ಟೋರಿ ಜೊತೆ ಇರೋ ಹಾಡುಗಳನ್ನ ಸಪ್ರೇಟ್ ಆಗಿ ಕೇಳಿದ್ರು ತುಂಬಾ ಖುಷಿ ಆಗತ್ತಲ್ಲ ಅಂತ. ತುಂಬಾ ಜನ ರಾತ್ರಿ ಎಲ್ಲ ಬಾರಿಂದೆಲ್ಲ ಫೋನ್ ಮಾಡೋದು, ಕೇಳು ಕೃಷ್ಣ ಕೇಳು ಭಾರತ ಫೋನ್ ಸಾಂಗ್ ಹೇಳಿ ಅಂತ, ತುಂಬಾ ಚೆನ್ನಾಗಿದೆ ಸಾಂಗು ಅಂತ. ಸೊ ಸುಮ್ಮನೆ ಚೆನ್ನಾಗಿತ್ತು ಒಂಥರ ಎಕ್ಸ್ಪೀರಿಯನ್ಸ್. ಸಿನಿಮಾ ನೋಡಿದ್ರೆ ನಿಮ್ಮ ಫೇವ್ರೆಟ್ ಸೀನ್ ಯಾವುದು? ಫೇವ್ರೆಟ್ ಸೀನ್ ಈ ಸೀನ್ ತುಂಬಾ ಇಷ್ಟ ಆಯ್ತು. ಓವರ್ ಆಲ್ ಸಿನಿಮಾ ಒಂದು ಕಲೆಕ್ಟಿವ್ ಎಫರ್ಟ್. ಓವರ್ ಆಲ್ ಸಿನಿಮಾ ಇಷ್ಟ ಆಯ್ತು. ಈ ಸೀನ್ ಆ ಸೀನ್ ಅಂತ ಏನಿಲ್ಲ,
ಬಟ್ ತುಂಬಾ ಕುತೂಹಲ ಇದ್ದಿದ್ದು ಸ್ಕ್ರಿಪ್ಟ್ ಲೆವೆಲಿಂದನೂ ತುಂಬಾ ಡಿಸ್ಕಷನ್ ಆಗ್ತಾ ಇತ್ತು. ಕ್ಲೈಮ್ಯಾಕ್ಸ್ ಅಲ್ಲಿ ಮುಗಿಯೋದೇ ಹಾಡಿಂದ ತುಂಬಾ ರಿಸ್ಕ್, ಎಲ್ಲ ಎದ್ದೋಗ್ಬಿಡ್ತಾರೆ, ಇದೇನಿದು ಕ್ಲೈಮ್ಯಾಕ್ಸ್ ಅಲ್ಲಿ ಹಾಡಾಕಿದ್ದಾರೆ ಅಂದ್ಬಿಟ್ಟಿತ್ತು. ಅದು ಯಾವುದೋ ಐಟಮ್ ಸಾಂಗ್ ಅಲ್ಲಿ ಯಾವುದೋ ಇದು ಒಬ್ಬ ಕುರುಡ ಒಬ್ಬ ಡ್ರಾಮಾ ಕಂಪ್ನಿಯನ್ನೇನೋ ಹಾಡು ಹೇಳ್ತಾನೆ, ಯಾರು ಕೇಳ್ತಾರೆ ಅಂತ ಆ ಥರ ಇದ್ವಿ. ಬಟ್ ಅದನ್ನ ಅವರು ತುಂಬಾ ಚೆನ್ನಾಗಿ ಎಕ್ಸಿಕ್ಯೂಟ್ ಮಾಡಿದ್ರು. ರಾಮಾರಾಮರೇ ಸಿನಿಮಾ ಅಂತಂದ್ರೆ ಯಾವ ರೀತಿ ಪ್ರಮೋಟ್ ಮಾಡಿದ್ವಿ? ಆ್ಯಕ್ಚುಲಿ ನಮಗೆ ಟ್ರೈಲರ್ ಬಿಟ್ಟು ಒಳ್ಳೆ ರೆಸ್ಪಾನ್ಸ್ ಸಿಕ್ತು. ಬಟ್ ರಿಲೀಸ್ ಡೇಟ್ ಮುಂದಕ್ಕೆ ಹಾಕೊಂತಾನೆ ಹೋಗ್ತಾ ಇದ್ವಿ. ಇಲ್ಲ ಮುಂದೆ ಹೋಗೋಣ, ದೊಡ್ಡ ಸಿನಿಮಾ ಇದೆ, ಇವರಿದೆ, ಅವ್ರು ಬರ್ತಾರೆ ಅಂತ. ಕಡೆಗೆ ಒಂದಿನ ಡಿಸೈಡ್ ಮಾಡಿದ್ವಿ, ಇಲ್ಲ ಏನಿದ್ರು ನಮ್ದಿದೆ ಹಣೆ ಬರೋಣ, ಏನಾಗುತ್ತೋ ಹಾಗೆ ಬಿಡ್ಲಿ ಅನ್ನೋ ಥರ ಒಂದು ಡಿಸೈಡ್ ಮಾಡ್ಕೊಂಡು. ಅಲ್ಲ, ಅದು ಸೆಕೆಂಡ್ರಿ, ಈ ಥರ ಬಿಡ್ತಾರೋ ಹಣೆ ಬರ ಅಂತೂ ಒಂದೇ ಇರುತ್ತೆ, ಬಿಟ್ಕೊಳ್ಳೋಣ ರಿಲೀಸ್ ಮಾಡೋಣ ಅಂತ ಡಿಸೈಡ್ ಮಾಡಿಬಿಟ್ಟು ರಿಲೀಸ್ ಡೇಟ್ ಆಗಿತ್ತು. 4 days ಇತ್ತು ರಿಲೀಸ್ಗೆ. ಎಲ್ಲರಿಗೂ ಒಳಗಡೆ ಪಕ್ಕ ಆಗಕ್ಕೆ ಶುರು ಆಯ್ತು. ಯಾಕಂದರೆ ಎಲ್ಲ ನಮ್ಮ ಪ್ರೊಡ್ಯೂಸರ್ ಇರಲಿಲ್ಲ, ಎಲ್ಲ ಅವರವರೇ ದುಡ್ಡು ಹಾಕಿ ಮಾಡಿದ ಸಿನಿಮಾ. ಸೊ ಏನು ಮಾಡಿದ್ವಿ, ನಾನು ಬೇಸಿಕ್ಲಿ ಥಿಯೇಟರ್ ಬ್ಯಾಕ್ಗ್ರೌಂಡು, ಹೆಲ್ಪ್ಲೆಸ್ನೆಸ್ಸು ಒಂದೊಂದ್ಸರಿ ಹೆಂಗೆ ಹೆಲ್ಪ್ ಮಾಡುತ್ತೆ ಅನ್ನೋದಕ್ಕೆ. ಸೊ ಏನು ಮಾಡಿದ್ವಿ, ಎಲ್ಲ ಡಿಸ್ಕಸ್ ಮಾಡ್ತಿದ್ವಿ, ಹೆಂಗೆ ಪ್ರಮೋಟ್ ಮಾಡೋದು. ಗೋಡೆಗೆ ಪೋಸ್ಟ್ ಅನ್ಸಕ್ಕೆ ದುಡ್ಡಿಲ್ಲ, ಇನ್ಯಾರು ಟಿ ವಿಗೆ ಹೋಗಿ ಅಪ್ರೋಚ್ ಮಾಡೋಕ್ಕೆ ಇದಿಲ್ಲ. ಸೊ ಏನು ಮಾಡೋದು ಅಂದ್ಬಿಟ್ಟು ಕೊನೆಗೆ ಡಿಸೈಡ್ ಮಾಡಿಕೊಂಡು ಒಂದು ಜಂಬೆ, ಒಂದು ಡೋಲಕ್ಕು, ತಾಳ ಮತ್ತು ಒಂದು 2 ಸ್ಟ್ಯಾಂಡಿ ತೊಗೊಂಡು, ಸೊ ಬೆಳಗ್ಗೆ 5:30-6 ಗಂಟೆ ಅಷ್ಟೊತ್ತಿಗೆಲ್ಲ ಲಾಲ್ಬಾಗ್ ಹೋಗ್ಬಿಟ್ಟು ಕಂಟಿನ್ಯೂಸ್ ನಮ್ಮದು ರಿಲೀಸ್ ಆಗೋಕ್ಕೆ 4 days ಇರೋಕ್ಕೆ ಮುಂಚೆ ಇದೆ ನಮ್ಮದು ಪ್ರೋಗ್ರಾಮ್. ಅರ್ಲಿ ಮಾರ್ನಿಂಗ್ ಲಾಲ್ಬಾಗ್, ಮತ್ತು ಸ್ವಲ್ಪ ಎಜುಕೇಟೆಡ್ ಕ್ಲಾಸಲ್ಲಿ ಸೇರ್ತಾರೋ ವಿದ್ಯಾರ್ಥಿ ಭವನು, ಪುಳಿಯೋಗರೆ ಪಾಯಿಂಟು, ಕಬ್ಬನ್ ಪಾರ್ಕು, ಲಾಲ್ಬಾಗು, ಕೃಷ್ಣರಾವ್ ಪಾರ್ಕು, ಅಲ್ಲೆಲ್ಲ ಬೆಳಗ್ಗೆ 6 ಗಂಟೆಗೆ ಹೋಗ್ಬೇಕು. ಯಾರ್ಯಾರು ಹೋಗ್ತಿದ್ದೀವಿ? ನಾನು ಮತ್ತು ನಮ್ಮ ನಟರಾಜ್ ಅವರು, ಧರ್ಮಣ್ಣ, ಆಮೇಲೆ ನಮ್ಮ ಟೆಕ್ನಿಕಲ್ ಟೀಮ್ ಒಂದು 6-7 ಜನ ಹೋಗ್ತಾ ಇದ್ವಿ. ಸೊ 2 ಸ್ಟ್ಯಾಂಡ್ ಇರ್ತಾ ಇದ್ವಿ, ಅವಾಗಲೂ ಚೆನ್ನಾಗೆಲ್ಲ ನೋಡ್ಕೊಂಡು ಹೋಗೋರು ಏನು ಮಾಡ್ತಾ ಇದ್ರು. ಆಮೇಲೆ ನಮ್ಮ ಸಿನಿಮಾದ ಒಂದು ಹಾಡು ಹೇಳ್ತಾ ಇದ್ವಿ, ಮತ್ತು ಥಿಯೇಟರ್ ಸಾಂಗ್ ಒಂದು 2 ಹೇಳ್ತಾ ಇದ್ವಿ. ಆ ಹಾಡು ಹೇಳಿ ಮುಗಿಸೋಷ್ಟೊತ್ತಿಗೆ ಒಂದು 70-100 ಜನ ಸೇರಿರೋರು. ಆದಮೇಲೆ ನಮಗೆ ಹೇಳ್ತಾ ಇದ್ವಿ, ಇನ್ನೊಂದು 4 ದಿನ ಇದೆ ಸಿನಿಮಾ ರಿಲೀಸ್ ಆಗೋಕ್ಕೆ, ದಯವಿಟ್ಟು ಟ್ರೈಲರ್ನ ನೋಡಿ, ಯೂಟ್ಯೂಬಲ್ಲಿದೆ, ಸಾಂಗ್ಸ್ ಬಿಟ್ಟಿದ್ದೀವಿ, ಸಾಂಗ್ಸ್ ನೋಡಿ, ಇಷ್ಟ ಆದರೆ ಮಾತ್ರ ಥಿಯೇಟ್ರಿಗೆ ಬನ್ನಿ, ಫೋರ್ಸ್ ಇಲ್ಲ, ನಾವು ಕಷ್ಟಪಟ್ಟಿದ್ದೀವಿ ಅಂತ ನೀವು ದಯವಿಟ್ಟು ನೋಡಿ ಒಂದ್ಸರಿ, ಇಷ್ಟ ಆದರೆ ಖಂಡಿತ ಒಂದು ಹೊಸ ಎಫರ್ಟ್ ಇದು ಅಂತ. ತುಂಬ ಜನ ನೋಡಿದ್ರು, ತುಂಬ ಜನ ನಮಗೆ ಥಿಯೇಟ್ರಲ್ಲಿ ಸಿಕ್ಕಿದ್ರು. ಪ್ರಮೋಷನ್ ನೆನಪಿದೆ, ಅಲ್ಲಿ ಲಾಲ್ಬಾಗಲ್ಲಿ ಸಿಕ್ಕಿದ್ನಲ್ಲ ಅಂತ. ಸೊ ಎಲ್ಲೋ ನಮಗೆ ಆ ಹೆಲ್ಪ್ಲೆಸ್ನೆಸ್ ಒಂದ್ಸರಿ ಹೆಲ್ಪ್ ಮಾಡ್ತೇನೋ ಅಂತ ಅನಿಸ್ತು. ಇನ್ನೊಂದ್ಸರಿ ನಮ್ಮ ಧರ್ಮಣ್ಣ ಅವರು ಈ ಮೆಜೆಸ್ಟಿಕ್ಗೆ ಏನೋ ವಿಷಯಕ್ಕೆ ಹೋಗಿದ್ರು. ಎಲ್ಲರಿಗೂ ಟೆನ್ಷನ್ ಹೆಂಗೆ ಅಂದರೆ ಎಲ್ಲ ಕಡೆ ರಾಮಾರಾಮರೇ, ಹಲೋ ನಮಸ್ಕಾರ, ಅದೇ ನಮ್ಮ ರಾಮಾರಾಮರೇ ಸಿನಿಮಾ ರಿಲೀಸ್ ಆಗ್ತದೆ ನೋಡಿ ಅಂತ. ಆ ಥರ ಮೆಜೆಸ್ಟಿಕ್ ಹೋದವರು ಒಂದಿಷ್ಟು ಪಾಂಪ್ಲೆಟ್ ಇಟ್ಕೊಂಡು ಹೋಗಿದ್ರು, ಬಸ್ ಮೇಲೆ ಹತ್ಬಿಟ್ಟು ಬಸ್ ಮೇಲಿಂದ ಕೂತ್ಕೊಂಡ್ರು, ರಾಮಾರಾಮರೇ ರಿಲೀಸ್ ಆಗ್ತದೆ ನೋಡಿ ಎಲ್ಲ ಹಂಗೆ ಹಿಂಗೆ ಅಂದ್ಬಿಟ್ಟು ಬಸ್ಸಲ್ಲಿ ಹೋಗಿ ಎಲ್ಲ ಪಾಂಪ್ಲೆಟ್ ತೊಗೊಂಡು. ಸೊ ಈ ಥರ ಪಬ್ಲಿಸಿಟಿಗಳೆಲ್ಲ ವಿಚಿತ್ರ. ಈಗಿನ ಕಾಲದಲ್ಲಿ ಈ ರೀತಿ ಯಾರು ಪ್ರಮೋಟ್ ಮಾಡಲ್ಲ ಅನ್ಸುತ್ತೆ. ಈಗಿನ ಕಾಲದಲ್ಲಿ ಫಿಕ್ಸ್ ಒಂದು ಸ್ವಲ್ಪ ಮೀಡಿಯಾ ಈ ಥರ ಅಂತ ಒಂದು ಅದ್ರ ಪ್ರಕಾರ ಹೋಗ್ತಾರೆ. ಬಟ್ ನೀವೇ ಈ ರೀತಿ ಮಾಡಿರೋದು ಅನ್ಸುತ್ತೆ, ಅದೆಲ್ಲ ಒಂದ್ ಕಡೆ ಪ್ಲಸ್ ಆಯ್ತು. ಹೌದು, ಎಲ್ಲೋ ಪ್ಲಸ್ ಆಯ್ತು ಅಲ್ಲೋ ಗೊತ್ತಿಲ್ಲ, ಬಟ್ ನಮಗೆ ಇದ್ದಿದ್ದು ಒಂದೇ ದಾರಿ. ಸೊ ರೆಸ್ಟ್ರಿಕ್ಷನ್ ಇದ್ದಾಗಲೇ ಏನೋ ಒಂದು ಫ್ರೀಡಮ್, ಒಂದು ಕ್ರಿಯೇಟಿವಿಟಿ ಬಿಟ್ಕೊಡುತ್ತೆ ಅನ್ನೋದಕ್ಕೆ ಇದೇ ಕಾರಣ. ಓಕೆ, ನಿಮ್ಮ ಒಂದು ಫೇವರೇಟ್ ಸಾಂಗ್ ಒಂದು 2 ಲೈನ್ ಆಡ್ಬೋದಾ? ಕೃಷ್ಣ ಕರುಣಾ ಸಿಂಧು ದೀನ ಬಂಧು ಆಪದ್ ಬಾಂಧವ ಪಾಹಿ ಮಾಂ. ಕೇಳು ಕೃಷ್ಣ ಕೇಳು ಕೃಷ್ಣ ಹೇಳು ಪಾರ್ಥ, ಕೇಳು ಕೃಷ್ಣ ಹೇಳು ಪಾರ್ಥ, ಒಳಗೆ ಭಯವೈತಯ್ಯ, ನಾನಿವ್ನಿ ಸುಮ್ನಿಲ್ಲಯ್ಯ. ಕೇಳು ಕೃಷ್ಣ ಹೇಳು ಪಾರ್ಥ, ಕೇಳು ಕೃಷ್ಣ ಹೇಳು ಪಾರ್ಥ, ಈ ಕರ್ಮ ನಮಗ್ಯಾಕಯ್ಯ, ಧರ್ಮನ ಕಾಪಾಡಯ್ಯ. ಎಲ್ಲರೂ ನನ್ನೋರ ಜೊತೆಗಾರರೇ, ಸಮರದಲ್ಲಿ ಸಂಬಂಧ ಏಕೋದರೆ, ಗೂಡು ನೀ ಬಾಣವ ಆಗದೋ ಮಾಧವ. ತಡಿ ಕೃಷ್ಣ ನಡಿ ಪಾರ್ಥ, ತಡಿ ಕೃಷ್ಣ ನಡಿ ಪಾರ್ಥ. ಈ ಸಾಂಗ್ ಕಂಪೋಸ್ ಮಾಡೋದಕ್ಕೆ ಸ್ಫೂರ್ತಿ ಏನು? ಹೇಗೆ ಇದು ಇದೊಂದು
ಯೋಚನೆ ಮಾಡೋದೇ ಕಷ್ಟ. ಕೃಷ್ಣ ಮತ್ತೆ ಪಾರ್ಥ ಅದು ಬೇರೆ ವಾಟ್ಸಪ್ಪಲ್ಲಿ ತುಂಬ ಅರ್ಥ ಇತ್ತು. ಕೃಷ್ಣ ಮೆಸೇಜ್ ಮಾಡ್ತಾನೆ, ಮತ್ತೆ ಪಾರ್ಥ ರಿಟರ್ನ್ ಟೆಕ್ಸ್ಟ್ ಮಾಡ್ತಾನೆ. ಹೇಗೆ ಸ್ಫೂರ್ತಿ ಸಾಂಗ್ಗೆ ಅಂತ? ಇದು ಆ್ಯಕ್ಚುಲಿ ಈ ಕಾನ್ಸೆಪ್ಟ್ ಹುಟ್ಕೊಂಡಿದ್ದು ಅಜಯ್ ಅಂತ. ಸೊ ನಮ್ಮ ಟ್ರೈಲರ್ ಎಲ್ಲ ಅವರೇ ಕಟ್ ಮಾಡಿದ್ದು. ಈ ಹಾಡು ಹುಟ್ಕೊಂಡಿದ್ದು ಬಂದು ತುಂಬ, ಯಾಕಂದರೆ ತುಂಬ ಕ್ರೂಷಿಯಲ್ ಸಿಚುವೇಶನ್ ಅಲ್ಲಿ ಬರೋದ್ರಿಂದ ಅದು ಇದು ಅಂತ ಟ್ರೈ ಮಾಡ್ತಾ ಇದ್ವಿ. ಯಾವುದೂ ಇಷ್ಟ ಆಗ್ತಿರಲಿಲ್ಲ. ನಾನು ಫ್ರಸ್ಟ್ರೇಟ್ ಆಗ್ಬಿಟ್ಟಿದ್ದೆ, ನಮ್ಮ ಡೈರೆಕ್ಟ್ರು ಫ್ರಸ್ಟ್ರೇಟ್ ಆದ್ರು. ಏನಿದು ಏನು ಮಾಡಿದ್ರು ಬರ್ತಾಯಿಲ್ಲ, ಏನೋ ಹೊಸ ತೊಗೊಂಬ, ನೀನು ಹಳೇದು ಬೇಡ, ಏನೋ ಹೊಸದು ಅನಿಸ್ಬೇಕು, ಏನೋ ಚೆನ್ನಾಗಿಲ್ಲಾದ್ರೂ ಬರೋಲ್ಲ, ಹೊಸದು ಅನಿಸ್ಬೇಕು ಅಂತ. ಸೊ ಏನು ಮಾಡ್ತಿದ್ವಿ, ಕೊನೆಗೆ ಹಿಂಗೆ ಫ್ರಸ್ಟ್ರೇಟ್ ಆಗಿ ಯಾವುದೋ ನಾಯಿ ಇಟ್ಟಿಸ್ಕೊಂಡ್ಬಂದ್ಬಿಟ್ಟಿತ್ತು. ಹಿಂಗೆ ನಡ್ಕೊಂಡೋದೆ ಬೆಳಗಿನ ಜಾವ, ನನಗೂ ನಮ್ಮ ಡೈರೆಕ್ಟ್ರು. ಸುಮ್ಮನೆ ಒಂದೆಲ್ಲ ಹೇಳಲ್ಲ, ಒಂದು 14-15 ನಾಯಿ ಬೆಳಗಿನ ಜಾವ ಎಲ್ಲ ಓಡ್ ಬಂದು ಸುಧಾರಿಸ್ಕೊಂಡು ಒಬ್ಬ ಅಂತ ರೂಮಲ್ಲಿ ಕೂತಿದ್ವಿ. ಸರಿ ಹಾರ್ಮೋನಿಯಂ ಇಟ್ಕೊಂಡು ಹೇಪಾ ಅಂತ ಸುಧಾರಿಸ್ಕೊಂತ ಇದ್ದೆ. ಮನೆಗೆ ಹೋಗಿ ಹಾರ್ಮೋನಿಯಂ ತಗೊಂಡು ಅದು ಅಂದರೆ ಸತ್ಯ ಅವ್ರ ಮನೆಗೆ ಹೋಗಿ ಕುತ್ಕೊಂಡು ಹಾರ್ಮೋನಿಯಂ ಇಟ್ಕೊಂಡು ಅದಕ್ಕೆ ಏನೂ ತೋರಿಸ್ತಾ ಇರಲಿಲ್ಲ. ಏನೋ ಹಿಂಗೆ ಅನ್ಕೊಂಡು ಏನು ಹೊಸದು ಅಂದ್ರೆ ಏನು ಮಾಡೋದು ಅಂದ್ಬಿಟ್ಟು ಸುಮ್ಮನೆ ನಾನು ಕೇಳು ಕೃಷ್ಣ ಅಂತ, ನೀ ಹೇಳು ಪಾರ್ಥ ನಾನು ಇದೀನಿ ಅಂತ. ಅವ್ರು ಕೇಳು ಕೃಷ್ಣ ಹೇಳು ಪಾರ್ಥ ಒಳಗೆ ಭಯವೈತಯ್ಯ. ಅವ್ರು ನಾನಿದ್ದೀನಿ ಟ್ಯೂನ್ ಮಾಡಯ್ಯ ಅಂದ್ರು. ಸೊ ಹಿಂಗೆ ಉಟ್ಕೊಂಡು ಹಂಗೆ ಕಾನ್ವರ್ಸೇಷನ್ ಥರ ಆಗಿ ಒಂದು ಸ್ಟ್ರಕ್ಚರ್ ಸಾಂಗ್ ಬಂತು. ಇಲ್ಲಿ ಯಾರ್ಯಾರು ಸ್ಫೂರ್ತಿ ಆಗ್ತಾರೆ ಸೊ ಎನಿವೇ ನಿಮ್ಮ ಟೈಮ್ ನಂದು ಕೊಟ್ಟಿದ್ದಕ್ಕೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಸೊ ಮಚ್. ಇನ್ನಷ್ಟು ಸಕ್ಸಸ್ ಕಾಣಲಿ. ಇಲ್ಲಿವರೆಗೂ ಬಂದಿದ್ದಕ್ಕೆ ಥ್ಯಾಂಕ್ ಯು ಸೊ ಮಚ್. ಯಜಮಾನ್ರೆ, ಒಂದು ಹೆಲ್ಪ್. ಏನಪ್ಪ? ನಮ್ಮ ಗಾಡಿ ಇವತ್ತು ರೆಡಿ ಆಗಲ್ವಂತೆ. ಒಂದು ಸ್ಪೆಷಲ್ ಐಟಮ್ ಕೂತಿದೆ ಗಾಡೀಲಿ, ಕರ್ಕೊಂಡೋಗ್ತೀರಾ? ಎಲ್ಲಿಗೆ? ನಮ್ಮ ಜೊತೆ ಎಷ್ಟು ದೂರ ಬರ್ತಾರೋ ಬರಲಿ, ಇಳಿಯೋ ಜಾಗ ಬಂದಾಗ ಇಳ್ಕೊಂಡು ಹೋಗ್ತಾರೆ.